ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ. ಪಾಪ ಪೊಲೀಸ್ನವರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು. ಮನು, ನಿಮ್ಮ ಟೀಮ್ ಅವರೇ ನಿನ್ನ ಜೊತೆ ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗೆ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡಿದ್ರು. ಮನು, ಪಾಪ ನೀನು ಅಂಥವನ್ನೆಲ್ಲ ಮಾತಾಡಿದ್ದೆ ನಿಮ್ಮ ಸಿನಿಮಕ್ಕೆ ಅಂತ ಅವ್ರು ಅಲ್ಲೊಂದು ಕಂಪ್ಲೇಂಟ್ ಆಯಿತು. ಇಲ್ಲ ಆಯಿತು. ಇನ್ನೊಂದು ದಿವಸ ಕರೆಸಿ ಶರ್ಟಲ್ಲಿ ಅವ್ರದ್ದು ಹೊಡೆದ್ರು. ನಾನು ಅದನ್ನು ಎಲ್ಲೂ ಹೇಳಿ ಅವರೇ ಹೊಡೆದ್ಬಿಟ್ಟು ಅವರೇ ಪೊಲೀಸರಿಗೆ ಫೋನ್ ಮಾಡಿದ್ರು. ನಮಗೆ ಜೈಲ್ ಮುಖ ನೋಡಿದವನಲ್ಲ, ಪೊಲೀಸ್ ಸ್ಟೇಷನ್ ಮುಖ ನೋಡಿದವನಲ್ಲ. ಯಾಕಂದ್ರೆ ನಮ್ಮ ತಾಯಿ ನಮ್ಮ ಅಜ್ಜಿ ಇವತ್ತು ನಾವು ಊರಲ್ಲಿದ್ದಾರೆ, ಫಸ್ಟ್ ಹೋಗಿ ಮೀಟ್ ಮಾಡ್ಬೇಕು, ಏನೋ ಫುಲ್ಲು ಸೈಡ್ ಗದ್ದೆನೋ ಊದ್ಕೊಂಡಿದ್ದೆ ಹತ್ತು ಅಂತ ಫೋನ್ ಮಾಡಿದರು. ನಾನು ಮೊದಲು ಅವ್ರನ್ನ ಮೀಟ್ ಮಾಡಿ ಒಂದು ಪಾಪ ಅವ್ರ ಆಶೀರ್ವಾದ ತಗೋಬೇಕು ಮೊದಲೇ ಅದಾದಮೇಲೆ ಏನೇನು ಹೀರೋಗಳಿದ್ದಾರೆ ಅವ್ರದ್ದೆಲ್ಲ ಹೋಗಿ ಮಾತಾಡೋದು. ಶಿವಣ್ಣವ್ರನ್ನ ಭೇಟಿ ಆಗ್ತೀರಾ? ಭೇಟಿ ಆಗಲೇಬೇಕು ಸರ್, ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಈಗ ಎಲ್ಲನೂ ಮಾತಾಡ್ತೀವಿ. ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ, ನಾವೆಲ್ಲನೂ ಮಾತಾಡ್ತೀವಲ್ವ. ಪ್ರತಿ ಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯೆ ಬರುತ್ತೆ. ದುಡ್ಡಿದ್ದರೆ ಇದು ನಂದಲ್ಲ ಆಡಿಯೋ ಅಂದರೆ ನಂಬ್ತೀವಿ. ಅದು ಚೆನ್ನಾಗಿರೋ ಸ್ಟ್ರೈಟಾಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ. ಇದು ನಾನು ಕೇಳಿದೆ ಆಡಿಯೋ, ಇದು ಮಧ್ಯ ನಕ್ಷತ್ರ ಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ. ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ. ಇದು ಏನು ಮಾಡಿದ್ದಾರೆ ಏನು ಕತೆ ಅಂತ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ. ಈ ಟೈಮಲ್ಲಿ ಬೇಡ, ಯಾಕೆಂದ್ರೆ ನಾನೊಂದು ಕೊಚ್ಚೆ ಕಲ್ಲು ಹಾಕೋದು, ಅವರೊಂದು ಆರಿಸೋದು, ನನ್ನ ಮೇಲೆ ಆರೋದು ಮತ್ತೆ ಬೇಡ. ಕ್ಲೀನ್ ಮಾಡ್ಕೊಂಡು ಹೋಗೋಣ ಸರ್. ಒಂದು ಬುದ್ಧಿ ಕಲಿಸಿದ್ದಾರೆ, ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗೋಣ. ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು, ಅದನ್ನು ಫಸ್ಟ್ ತಿಳ್ಕೊಂಡು ಹೋಗೋಣ ಅಂತ ಆಸೆ ಸರ್. ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ. ಪಾಪ ಪೊಲೀಸ್ನವರೇನೋ ನಮಗೆಲ್ಲ ಸಹಕಾರ ನೀಡಿದ್ರಿಂದ ಫೋನ್ ಮಾಡಿದರು. ಮನು, ನಿಮ್ಮ ಟೀಮ್ ಅವರೇ ನಿನ್ನ ಜೊತೆ ಬೆಳೆದಂಥವ್ರು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕ್ ಹೆಂಗೆ ತಗೊಂಡ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡಿದ್ರು. ಮನು, ಪಾಪ ನೀನು ಅಂಥವನ್ನೆಲ್ಲ ಮಾತಾಡಿದ್ದೆ ನಿಮ್ಮ ಸಿನಿಮಕ್ಕೆ ಅಂತ ಅವ್ರು ಅಲ್ಲೊಂದು ಕಂಪ್ಲೇಂಟ್ ಆಯಿತು. ಇಲ್ಲ ಆಯಿತು. ಇನ್ನೊಂದು ದಿವಸ ಕರೆಸಿ ಶರ್ಟಲ್ಲಿ ಅವ್ರದ್ದು ಹೊಡೆದ್ರು. ನಾನು ಅದನ್ನು ಎಲ್ಲೂ ಹೇಳಿ ಅವರೇ ಹೊಡೆದ್ಬಿಟ್ಟು ಅವರೇ ಪೊಲೀಸರಿಗೆ ಫೋನ್ ಮಾಡಿದ್ರು. ನಮಗೆ ಜೈಲ್ ಮುಖ ನೋಡಿದವನಲ್ಲ, ಪೊಲೀಸ್ ಸ್ಟೇಷನ್ ಮುಖ ನೋಡಿದವನಲ್ಲ. ಯಾಕಂದ್ರೆ ನಮ್ಮ ತಾಯಿ ನಮ್ಮ ಅಜ್ಜಿ ಇವತ್ತು ನಾವು ಊರಲ್ಲಿದ್ದಾರೆ, ಫಸ್ಟ್ ಹೋಗಿ ಮೀಟ್ ಮಾಡ್ಬೇಕು, ಏನೋ ಫುಲ್ಲು ಸೈಡ್ ಗದ್ದೆನೋ ಊದ್ಕೊಂಡಿದ್ದೆ ಹತ್ತು ಅಂತ ಫೋನ್ ಮಾಡಿದರು. ನಾನು ಮೊದಲು ಅವ್ರನ್ನ ಮೀಟ್ ಮಾಡಿ ಒಂದು ಪಾಪ ಅವ್ರ ಆಶೀರ್ವಾದ ತಗೋಬೇಕು ಮೊದಲೇ ಅದಾದಮೇಲೆ ಏನೇನು ಹೀರೋಗಳಿದ್ದಾರೆ ಅವ್ರದ್ದೆಲ್ಲ ಹೋಗಿ ಮಾತಾಡೋದು. ಶಿವಣ್ಣವ್ರನ್ನ ಭೇಟಿ ಆಗ್ತೀರಾ? ಭೇಟಿ ಆಗಲೇಬೇಕು ಸರ್, ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಈಗ ಎಲ್ಲನೂ ಮಾತಾಡ್ತೀವಿ. ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ, ನಾವೆಲ್ಲನೂ ಮಾತಾಡ್ತೀವಲ್ವ. ಪ್ರತಿ ಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯೆ ಬರುತ್ತೆ. ದುಡ್ಡಿದ್ದರೆ ಇದು ನಂದಲ್ಲ ಆಡಿಯೋ ಅಂದರೆ ನಂಬ್ತೀವಿ. ಅದು ಚೆನ್ನಾಗಿರೋ ಸ್ಟ್ರೈಟಾಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ. ಇದು ನಾನು ಕೇಳಿದೆ ಆಡಿಯೋ, ಇದು ಮಧ್ಯ ನಕ್ಷತ್ರ ಮಧ್ಯ ಕವರ್ ಸೌಂಡ್ ಎಲ್ಲ ಬಂದಿದೆ. ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ. ಇದು ಏನು ಮಾಡಿದ್ದಾರೆ ಏನು ಕತೆ ಅಂತ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ. ಈ ಟೈಮಲ್ಲಿ ಬೇಡ, ಯಾಕೆಂದ್ರೆ ನಾನೊಂದು ಕೊಚ್ಚೆ ಕಲ್ಲು ಹಾಕೋದು, ಅವರೊಂದು ಆರಿಸೋದು, ನನ್ನ ಮೇಲೆ ಆರೋದು ಮತ್ತೆ ಬೇಡ. ಕ್ಲೀನ್ ಮಾಡ್ಕೊಂಡು ಹೋಗೋಣ ಸರ್. ಒಂದು ಬುದ್ಧಿ ಕಲಿಸಿದ್ದಾರೆ, ಇನ್ಮೇಲೆ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗೋಣ. ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರ್ದು, ಅದನ್ನು ಫಸ್ಟ್ ತಿಳ್ಕೊಂಡು ಹೋಗೋಣ ಅಂತ ಆಸೆ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.